ಹಲ್ಲೆಲೂಯಾ. ಎಷ್ಟು ಜನರಿಗೆ ಪ್ರತಿ ವಾರ ವಾಕ್ಯದಿಂದ ಆಶೀರ್ವಾದ ಆಗ್ತಾ ಇದೆ? ಅದರಿಂದ ನಿಮ್ಮ ಜೀವಿತ ಮಾರ್ಪಟ್ಟು ರೂಪಣೆ ಆಗ್ತಾ ಇದೆಯಾ? ಆಮೇಲೆ ಪಸ್ಕ ಹಬ್ಬ, ನಾವು ಕನ್ನಡದವ್ರು ಆಶೀರ್ವದಿಸಲ್ಪಟ್ಟವರು. ನಾನು ಕನ್ನಡದವರು ಇದಕ್ಕೆ ಆಶೀರ್ವದಿಸಲ್ಪಟ್ಟವರು ಅಂತಂದರೆ, ನಮ್ಮ ಕನ್ನಡದ ಸತ್ಯವೇದ ಇಂಗ್ಲೀಷ್ನಿಂದ ನಮಗೆ ತರ್ಜುಮೆ ಮಾಡಲಾಗಿಲ್ಲ. ನೇರವಾಗಿ ಇಬ್ರಿಯ ಮತ್ತು ಗ್ರೀಕ್ ಭಾಷೆ, ಹಳೆ ಒಡಂಬಡಿಕೆ ಇಬ್ರಿಯ, ಹೊಸ ಒಡಂಬಡಿಕೆ ಗ್ರೀಕ್ ಭಾಷೆಯಿಂದ ನೇರವಾಗಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಲಾಗಿದೆ. ಆಮೇಲೆ ಅದಕ್ಕೋಸ್ಕರ ನಾವು ಧನ್ಯರಂದೆ. ಕಾರಣ ಗೊತ್ತಾ? ಅದರ ಅರ್ಥ ಏನಂದರೆ, ಒರಿಜಿನಲ್ ಏನು ಬರೆದಿದ್ದೋ ಅದು ಕನ್ನಡದಲ್ಲಿ ಒಂದು ಮಿಸ್ ಆಗಲ್ಲ. ಗ್ರೀಕ್ ಭಾಷೆಯಲ್ಲಿ ಇಂಗ್ಲೀಷ್ ಬೈಬಲ್ನಲ್ಲಿ ಪಾಸ್ ಓವರ್ ಅಂತ ಏನೋ ಒಂದು ಟ್ರಾನ್ಸ್ಲೇಷನ್ ಮಾಡಿದ್ದಾರೆ KJV ಅವರು. ಅದಕ್ಕೆ ಗ್ರೀಕ್ ಭಾಷೆಯಲ್ಲಿ ಪಸ್ಕ ಹಬ್ಬ ಅಂತ ಹೆಸರು. ಪಸ್ಕ ಅನ್ನೋದು ಕನ್ನಡದ ಶಬ್ದ ಅಲ್ಲ. ನೀವು ಹೊರಗಡೆ ಹೋಗಿ ಡಿಕ್ಷನರಿಯಲ್ಲಿ ಪಸ್ಕ ಅಂತ ಹುಡುಕಿದ್ರೆ ಸಿಗಲ್ಲ. ಪಸ್ಕ ಗ್ರೀಕ್ ಶಬ್ದ. ಪಸ್ಕ ಗ್ರೀಕ್ ಶಬ್ದ. ಅದಕ್ಕೋಸ್ಕರ ಕನ್ನಡದಲ್ಲಿ ಸತ್ಯವೇದವನ್ನು ತರ್ಜುಮೆ ಮಾಡುವಾಗ ಅದೇ ಶಬ್ದವ ಕನ್ನಡ ಶಬ್ದಕೋಶದಲ್ಲಿ ಇಲ್ಲದೇ ಇರೋದ್ರಿಂದ, ಯಾಕಂತಂದರೆ ಪಸ್ಕದ ಕುರಿಮರಿ, ಪಸ್ಕ ಹಬ್ಬ ಇಸ್ರಾಯೇಲ್ ದೇಶಕ್ಕೋಸ್ಕರ ಕೊಡಲ್ಪಟ್ಟಿರುವಂಥ ಒಂದು ಹಬ್ಬ. ಅದಕ್ಕೆ ಒಂದು ಹಬ್ಬದ ಹೆಸರು. ಅದಕ್ಕೆ ಸಾಮಾನ್ಯ ಕನ್ನಡ ಭಾಷೆಯಲ್ಲಿ ಶಬ್ದ ಇಲ್ಲದ ಕಾರಣ ಅದನ್ನು ಕನ್ನಡ ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಮಾಡುವಾಗ ನೇರವಾಗಿ ಪಸ್ಕ ಹಬ್ಬ ಅನ್ನುವಂಥ ಗ್ರೀಕ್ ಶಬ್ದವನ್ನೇ ಅಲ್ಲಿ ಇಟ್ಬಿಟ್ಟಿದ್ದಾರೆ. ಅದು ಹಿಂದಿಯಲ್ಲಿಲ್ಲ. ಪಸ್ಕ ಹಬ್ಬ. ಆಮೇಲೆ ಪಸ್ಕ ಅನ್ನೋದು ಯಾವ ಭಾಷೆ? ಗ್ರೀಕ್ ಭಾಷೆ. ಯಾಕಂದರೆ ಹೊಸ ಒಡಂಬಡಿಕೆ ಗ್ರೀಕ್ ಭಾಷೆಯಲ್ಲಿ ಪಡೆಯಲ್ಪಟ್ಟಿದೆ. ಆದರೆ ಪಾಸ್ಟರ್ ಪಸ್ಕ ಹಬ್ಬ ಇಬ್ರಿ ಭಾಷೆಯಲ್ಲಿ ಬರ್ತದಲ್ರಿ? ಹೌದು, ಇಬ್ರಿಯ ಭಾಷೆಯಲ್ಲಿ ಅದಕ್ಕೆ ಪೆಸ್ಕಾ, PEHSAKH, ಪೆಸ್ಕಾ ಇಬ್ರಿಯ ಭಾಷೆಯಲ್ಲಿ. ಗ್ರೀಕ್ ಭಾಷೆಯಲ್ಲಿ ಪಸ್ಕ ಅಂದರೆ ನಾವು ಸಾಮಾನ್ಯವಾಗಿ ಕಲಿತಿರುವಂಥ PASKHAH, ಪಸ್ಕ. ಅದೇ ಭಾಷೆಯನ್ನು ನಮ್ಮ ಕನ್ನಡ ಬೈಬಲ್ನಲ್ಲಿ ಪಸ್ಕ ಹಬ್ಬ ಅಂತ ಟ್ರಾನ್ಸ್ಲೇಷನ್ ಮಾಡಲಾಗಿದೆ. ಪಸ್ಕ. ಆಮೇಲೆ ಅದು ಕರ್ತನು ಇಸ್ರಾಯೇಲರಿಗೆ ಕೊಟ್ಟಂಥ ಒಂದು ಹಬ್ಬ. ಈ ಹಬ್ಬದ ವಿಶೇಷತೆ ಏನು? ಈ ಹಬ್ಬದಲ್ಲಿ ಕುರಿ ಮರಿ ಇಲ್ಲದೆ ಈ ಹಬ್ಬದ ಆಚರಣೆ ಆಗೋದೇ ಇಲ್ಲ. ಯಾಕೆ ಕುರಿಮರಿ? ಆ ಕುರಿಮರಿ ಆ ಪಸ್ಕ ಹಬ್ಬದ ಕೇಂದ್ರ ಬಿಂದು, ಸೆಂಟರ್. ಯಾಕೆ ಕೇಂದ್ರ ಬಿಂದು? ಆ ಪಸ್ಕ ಹಬ್ಬಕ್ಕೆ 14 ದಿನಗಳ ಮುಂಚೆನೆ ಪರಿಪೂರ್ಣವಾದ ಕುರಿ ಆಗಿರ್ಬೇಕಂತೆ. ಏನಂತೆ? ಎಷ್ಟು ವರ್ಷದಾಗಿರ್ಬೇಕು? 1 ವರ್ಷದ ಪರಿಪೂರ್ಣವಾದ ಗಂಡು ಕುರಿ ಅಂದರೆ ಟಗರು. ಟಗರು ಅಂದರೆ ಗೊತ್ತಲ್ವಾ? ಕನ್ನಡದಲ್ಲಿ ಟಗರು ಅಂತ ಅರ್ಥನೇ, ಟಗರು. ಅದನ್ನು ತಗೊಂಡ್ಬಿಟ್ಟು ಅದನ್ನು 14 ದಿನ ತಮ್ಮ ಮನೆಯಲ್ಲಿ ಇಟ್ಕೊಳ್ತಾರೆ. 14ನೇ ದಿನ ಈ ಪಸ್ಕ ಹಬ್ಬ 7 ದಿನ ಆಚರಿಸಲ್ಪಡ್ತದೆ. ಮೊದಲನೆಯ ದಿನ ಹುಳಿ ಇಲ್ಲದ ರೊಟ್ಟಿಯ ದಿನ. ಏನು? ಹುಳಿ ಇಲ್ಲದ ಅಂದರೆ ಒಂದು ಕಣಕ ಅಂದರೆ ಏನಂತೀರ ನಾವು? ಈ ಹಿಟ್ಟು, ನಾದಿರೋ ಚಪಾತಿಗೆ ಹಿಟ್ಟು ನಾದ್ತೀರ, ಅದಕ್ಕೆ ಕಣಕ ಅಂತೀವಿ ನೋಡಿ. ಅದು ಹುಳಿ ಇಲ್ಲದೆ ಇರುವಂಥ ಕಣಕ. ಆಮೇಲೆ ಅದನ್ನು 7 ದಿನ ಹುಳಿ ಇಲ್ಲದ ರೊಟ್ಟಿ ತಿಂತಾರೆ. ಅಂದರೆ ಅದರಲ್ಲಿ ಯಾವುದೇ ರುಚಿ ಇರಲ್ಲ. ಹುಳಿ ಇಲ್ಲ ಅಂದರೆ ರುಚಿ ಇಲ್ಲದ್ದು, ಅದಕ್ಕೆ ಏನು ಚಟಪಟ ಇರಲ್ಲ, ಒಣ ರೊಟ್ಟಿ. 7ನೇ ದಿನ ಪಸ್ಕದ ಕುರಿಯನ್ನು 14 ದಿನದಿಂದ ಇಟ್ಕೊಂಡಿದ್ದಾರಲ್ಲ, ಅದನ್ನು 7ನೇ ದಿನ ಏನು ಮಾಡ್ತಾರೆ? ಅದನ್ನು ಕೊಯ್ತಾರೆ. ಆಮೇಲೆ ಅದನ್ನು ಕೊಯ್ದುಬಿಟ್ಟು ದೇವ್ರವ್ರಿಗೆ ಏನು ಹೇಳಿದ್ನಂದರೆ, ಮೊದಲನೆಯ ಪಸ್ಕದ ದಿನ ಅದು ಐಗುಪ್ತ ದೇಶದಲ್ಲಿ ಆಗಿತ್ತು. ವಿಮೋಚನೆ ಕಾಂಡ 12ನೇ ಅಧ್ಯಾಯದಲ್ಲಿ ಬರೆದಿರುವ ಪ್ರಕಾರ ಅದು ಎಲ್ಲಾಗಿತ್ತು? ಐಗುಪ್ತ ದೇಶದಲ್ಲಿ. ಐಗುಪ್ತ ದೇಶದಲ್ಲಿ ದೇವರು ಏನು ಹೇಳಿದ್ನಂದರೆ, ಅದರಲ್ಲಿರುವಂಥ ಸ್ವಲ್ಪ ರಕ್ತವನ್ನು ತಕ್ಕೊಂಡ್ಬಿಟ್ಟು ನಿಮ್ಮ ಮನೆಯ ನಿಲುವುಗಳಿಗೆ, ಹೊಸ್ತಿಲು ಅಂತೀವಿ, ಹೊಸ್ತಿಲು ಅಂದರೆ ಕೆಳಗಿನದಾಯಿತು, ಚೌಕಟ್ಟು ಅಂತೀವಿ ನೋಡಿ ನಮ್ಮ ಇಲ್ಲಿ ಧಾರವಾಡ ಕನ್ನಡದಲ್ಲಿ. ನಿಲುವುಗಳಿಗೆ ಆ ರಕ್ತವನ್ನು ಹಚ್ಚಬೇಕು. ಯಾಕೆಂದರೆ ಐಗುಪ್ತದಲ್ಲಿ ಆ ದಿನ ರಾತ್ರಿ ಮರಣದ ದೂತ ಹಾದು ಹೋಗೋನಿದ್ದ. ಇಲ್ಲಿ ಒಂದು ಸುಂದರವಾದ ವಿಚಿತ್ರತೆ ಏನಂತಂದರೆ, 10 ಬೇನೆಗಳು, 10 ಪೀಡೆಗಳನ್ನು ದೇವರು ಐಗುಪ್ತದ ಮೇಲೆ ಕಳಿಸಿದ್ರು.
ತನ್ನ ಜನರನ್ನ ಬಿಡಿಸ್ಲಿಕ್ಕೆ. ಅದರಲ್ಲಿ 9 ಪೀಡೆಗಳು ಅವರನ್ನ ಬಿಡಿಸ್ಲೇ ಇಲ್ಲ. ಯಾಕೆ? ಪ್ರತಿಯೊಂದು ಪೀಡೆಯ ನಂತರ ಫರೋವನ ಹೃದಯ ಕಠಿಣ ಆಗ್ತಾ ಇತ್ತಂತೆ. ಆದರೆ ಈ 9 ಪೀಡೆಗಳು ಇಸ್ರಾಯೇಲರಿರುವಂಥ ಗೋಷೆನ್ ಸೀಮೆಯಲ್ಲಿ ಬರಲೇ ಇಲ್ಲ. ಆನೆ ಕಲ್ಲಿನ ಮಳೆ ಆಯಿತು, ಇಡೀ ಐಗುಪ್ತ ದೇಶದ ಮೇಲೆ ಆಯಿತು, ಆದರೆ ಗೋಷೆನ್ ಸೀಮೆಯಲ್ಲಿ ಅದು ಕಾಲಿಡಲಿಲ್ಲ. 3 ದಿನ ಕಾರ್ಗತ್ತಲು. ಎಷ್ಟಂದ್ರೆ ಕೂತವನು ಕೂತಲಿಂದ ಏಳಿಲ್ಲಂತೆ. ದೀಪ ಹಚ್ಚಲಿಕ್ಕೆ ಹೋದರೆ ದೀಪನೇ ಹತ್ತಿರಲಿಲ್ಲಂತೆ. ಅಷ್ಟು ಗಾಢವಾದಂಥ ಕತ್ತಲು ಅದು ಐಗುಪ್ತ ದೇಶದ ಮೇಲಿತ್ತು. ಆದರೆ ಗೋಷೆನ್ ಸೀಮೆಯಲ್ಲಿ ಎಷ್ಟು ವಿಚಿತ್ರ ಅಲ್ವಾ? ಇಡೀ ಐಗುಪ್ತ ದೇಶದಲ್ಲಿ ಕತ್ಲು, ಗೋಷೆನ್ ಸೀಮೆಯಲ್ಲಿ ಬೆಳಕು. ಈ 9 ಪೀಡೆಗಳಲ್ಲಿ ಒಂದು ಅವರನ್ನು ಮುಟ್ಟಲಿಲ್ಲ. ಆದರೆ ಈ ಕೊನೆಯ ಪೀಡೆ ಎಂಥದಂದ್ರೆ, ದೇವರು ಹೇಳ್ದ, ನನ್ನ ಮರಣದ ದೂತನು ಬರ್ಲಿಕ್ಕಿದ್ದಾನೆ. ಯಾರ ಮನೆಯ ಮೇಲೆ, ಯಾರ ಮನೆಯ ನಿಲುವುಗಳಿಗೆ ರಕ್ತ ಹಚ್ಚಲ್ಪಟ್ಟಿರಲ್ವೋ, ಯಾವ ರಕ್ತ, ಸುಮ್ಮನೆ ಯಾವುದೋ ರಕ್ತ ತಂದ್ಬಿಟ್ಟು ಹಚ್ಚೋದಲ್ಲ, ಆ ಪಸ್ಕ ಹಬ್ಬದ ಕುರಿಯ ರಕ್ತ. ಕೇಳ್ತಾ ಇದ್ದೀರಾ? ಅದು ದೂತನಿಗೆ ತಿಳಿದು ಬರ್ತದೆ ಇದು ಯಾವ ರಕ್ತ ಅಂತ. ಮತ್ತೆ ಅದೇ ಕುರಿಮರಿಯನ್ನ ಅವರು ಅದೇ ಮನೆಯಲ್ಲಿ ಊಟ ಮಾಡಿರ್ಬೇಕು. ಅದನ್ನ ಬೇಯಿಸಿ ಅಲ್ಲ, ಸುಟ್ಟು ರೋಸ್ಟ್, ಅದನ್ನ ಅವ್ರು ತಿನ್ಬೇಕದ್ರಲ್ಲಿ. ಅದರ ರಕ್ತವನ್ನ ಮನೆಯ ನಿಲುವುಗಳಿಗೆ ಹಚ್ಚಬೇಕು. ಅದರ ಶರೀರವನ್ನ ಮನೆಯಲ್ಲಿರೋರೆಲ್ಲರೂ ಅದರಲ್ಲಿ ತಿನ್ಬೇಕು. ಇದು ಯಾವುದಕ್ಕೋಸ್ಕರ? ಪ್ರತಿ ಸಾರಿ ಯಹೂದ್ಯರು ಇದನ್ನು ಮಾಡುವಾಗ ಅವರು ಭವಿಷ್ಯತ್ತಿನಲ್ಲಿ ಸಂಭವಿಸ್ಲಿಕ್ಕಿರುವಂಥ ದೇವರ ಪರಲೋಕದ ಒಂದು ಪಸ್ಕವನ್ನ ಅವರು ಪ್ರವಾದನೆಯಾಗಿ ಅದನ್ನು ಮಾಡ್ತಾ ಇದ್ರು. ಅದ್ರ ಬಗ್ಗೆ ಅವರಿಗೆ ಅರಿವಿರಲಿಲ್ಲ. ಆ ಪಸ್ಕ ಹಬ್ಬದ ಕುರಿಮರಿ ಇಲ್ಲದೆ ಪಸ್ಕ ಹಬ್ಬನೇ ಇಲ್ಲ. ಈ ಕೊನೆಯ ದೂತನು ಬರುವಾಗ ಇದು ಮರಣದ ದೂತ ಏನಿದಾನಲ್ಲ, ಇವನು ಬರೀ ಐಗುಪ್ತದಲ್ಲಿ ಬರೋನಲ್ಲ, ಇವನು ಮಾತ್ರ ಗೋಷೆನ್ ಸೀಮೆಯಲ್ಲಿನೂ ಬರೋವನೇ. ಅದಕ್ಕೆ ದೇವರು ಅವ್ರಿಗೆ ಏನು ಹೇಳಿದ್ರು ಅಂದ್ರೆ, ಈ ಮರಣದ ಆತ್ಮನಿಂದ ನೀನು ತಪ್ಪಿಸ್ಕೊಳ್ಬೇಕಂದ್ರೆ, ಈ ಮರಣದ ದೂತನಂದ್ರೆ ಯಾರು? ಇವನು ಆ ಚೊಚ್ಚಲು ಜನರನ್ನ, ಚೊಚ್ಚಲು ಅಂದ್ರೆ ಗೊತ್ತಲ್ವಾ, ಫಸ್ಟ್ ಬಾರ್ನ್, ಹುಟ್ಟಿದ ಮೊದಲನೆಯ ಮಗುವನ್ನ, ಅದು ಗಂಡಾಗಿರ್ಲಿ ಹೆಂಡಾಗಿರ್ಲಿ, ಅದು ಹುಟ್ಟಿದ ಮೊದಲನೇ ಮಗು ಆಗಿದ್ರೆ ಅದು ಎಷ್ಟೇ ವಯಸ್ಸಿನವ್ರದ್ದಾಗಿರ್ಲಿ, ಅವ್ರಿಗೆ 70 ವಯಸ್ಸು ಇರ್ಬೋದು, ಆದರೆ ಅವ್ರು ತನ್ನ ತಂದೆಗೆ ಚೊಚ್ಚಲು ಮಗ ಆಗಿರ್ಬೋದು, ಅವಳಿಗೆ 80 ವಯಸ್ಸು ಆಗಿರ್ಬೋದು, ಅವಳು ತನ್ನ ತಾಯಿಗೆ ಚೊಚ್ಚಲು ಮಗು ಆಗಿರ್ಬೋದು. ಆದರೆ ಆ ದೂತ ಬರುವಾಗ ಆ ರಕ್ತ ಇಲ್ಲದೆ ಹೋದರೆ ಅವರು ಸಂಹರಿಸಲ್ಪಡ್ತಾರೆ, ಕೊಂದು ಹಾಕಲ್ಪಡ್ತಾರೆ. ಈ ಪೀಡೆ ಮಾತ್ರ ಬರೀ ಐಗುಪ್ತರಿಗಲ್ಲ, ಅದು ಗೋಷೆನ್ ಸೀಮೆಯಲ್ಲಿರುವಂಥ ಇಸ್ರಾಯೇಲರಿಗೂ ಬರಲಿಕ್ಕಿದೆ. ರಕ್ತ ಮಾತ್ರ ಅವ್ರನ್ನ ಬದುಕಿಸ್ಲಿಕ್ಕೆ ಸಾಧ್ಯ. ಕಾರಣ ಇಲ್ಲಿ ನೋಡಿ, ನೀನು ಎಲ್ಲ ಪೀಡೆಗಳಿಂದ ತಪ್ಪಿಸ್ಕೊಳ್ಬೋದು, ಆದರೆ ಮರಣದಿಂದ ನೀನು ತಪ್ಪಿಸ್ಕೊಳ್ಬೇಕಂದ್ರೆ, ನರಕದಿಂದ ನೀನು ತಪ್ಪಿಸ್ಕೊಳ್ಬೇಕಂದ್ರೆ ನಿನ್ನ ಜೀವಿತಕ್ಕೆ ಯೇಸುವಿನ ರಕ್ತ ಬೇಕೇ ಬೇಕು, ತುಂಬ ಅವಶ್ಯ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ ಅದರ 5ನೇ ಅಧ್ಯಾಯ 7ನೇ ವಚನ ಓದಮ್ಮ ಬೇಗ. ನೀವು ಹುಳಿ ಇಲ್ಲದವರೆನಿಸಿಕೊಂಡದ್ದರಿಂದ. ನೆನಪಿದೆಯಾ? ನೀವ್ಯಾರು? ಕರ್ತನಿಗೋಸ್ಕರ ಹುಳಿ ಇಲ್ಲದ ರೊಟ್ಟಿ. ನೀವು ಪಕ್ಕದವ್ರಿಗೆ ಹೇಳ್ರಿ ಬೇಗ. ಹೌದು, ಎಲ್ಲಿದೆಯಾ? ಹಳೆ ಹುಳಿಯನ್ನು ತೆಗೆದು ಹಾಕಿ. ಅಯ್ಯ ಕೇಳ್ತಾ ಇದೀಯಾ ಅಮ್ಮ? ಕೇಳಿ, ಹಳೆಯ ಹುಳಿಯನ್ನ ತೆಗೆದುಹಾಕಿ. ಕೇಳ್ತಾ ಇದ್ದೀರಾ? ಕೆಲವೊಬ್ಬರಿಗೆ ಹಳೆ ಹುಳಿ ಅಂದ್ರೆ ತುಂಬಾ ಇಷ್ಟ. ಯಾಕೆಂದ್ರೆ ಮೊಸರು ಎಷ್ಟು ದಿನ ಹೋಗುತ್ತೋ ಅಷ್ಟು ಹುಳಿ ಆಗುತ್ತೆ ನೋಡಿ. ಬೇಡ. ಒಬ್ಬರು ವಿಷಯ ಮಾತಾಡೋದು, ಬೆನ್ನ ಹಿಂದೆ ಮಾತಾಡೋದು, ನಮ್ಮ ನೋವನ್ನು ಬೇರೆಯವ್ರ ಮುಂದೆ ದೊಡ್ಡದಾಗಿ ಹೇಳೋದು, ಎಲ್ಲ ಹಳೆ ಹುಳಿಯನ್ನ ದೇವರೇನು ಹೇಳ್ತಾ ಇದ್ದಾನೆ ಇಲ್ಲಿ? ಅಪೊಸ್ತಲ ಪೌಲನೇ ಹೇಳ್ತಾ ಇದ್ದಾನೆ. ಓದಮ್ಮ. ಹಳೆ ಹುಳಿಯನ್ನು ತೆಗೆದು ಹಾಕಿ. ಹಳೆಯ ಹುಳಿಯನ್ನ ತೆಗೆದು ಹಾಕಿ ಹೊಸ ಕನಕದಂತಾಗಿರ್ರಿ. ಹುಳಿ ಇಲ್ಲದ ಹೊಸ ಕಣಕ. ಕೇಳ್ತಾ ಇದ್ದೀರಲ್ವ? ಹುಳಿ ಇಲ್ಲದ ಹೊಸ ಕಣಕ. ಕಣಕ ಅಂತ ಬರೀ ಹುಳಿ ಇಲ್ಲದ ಹಿಟ್ಟಾಗಿದ್ರೆ ನಡೀತಿತ್ತು, ಆದರೆ ಒಂದು ಗಾಳಿ ಬಂದ್ಬಿಟ್ರೆ ಎಲ್ಲ ಹಿಟ್ಟು ಹಾರೋಗ್ಬಿಡ್ತದೆ. ಕಣಕ ಹಾರಲ್ಲ. ಕಣಕ ಅಂದ್ರೆ ಗೊತ್ತಾ? ನೀರು ಹಾಕಿ ನಾದಿ, ಕಣಕಕ್ಕೆ ಫ್ಯಾನ್ ಹಚ್ಚ್ರಿ, ಏನೋ ಹಚ್ಚ್ರಿ, ಹೆಲಿಕಾಪ್ಟರ್ ಬಂದರೂ ಅದು ಹೇಳಲ್ಲ, ನೀನು ಹಾರೋಕ್ಕೆ ಅದು ಅಲ್ಲೇ ಇರ್ತದೆ. ಅದೇ ಥರ ನೀವು ಹುಳಿ ಇಲ್ಲದ
ಸ್ಥಿರವಾದ ಬಂಡೆ ಮೇಲೆ ನೆಟ್ಟಿರುವಂಥ ಕ್ರಿಸ್ತನ ಸಭೆ ಎಂಬುದಾಗಿ ಕರೆದಿರುವಂಥ ಹೊಸ, ಯಾರಾದರೂ ಹೊಸ ಅಂತ ಹೇಳ್ತೀರಾ? ಹೊಸ ಕಣಕವಾಗಿದ್ದೀರಾ. ಇದನ್ನು ಯಾರು ಅಲ್ಲಾಡಿಸ್ಲಿಕ್ಕೆ ಆಗಲ್ಲ. ಹೊಸ ಕಣಕ. ಮುಂದೆ ಯಾಕಂದರೆ ನಮ್ಮ ಪಸ್ಕದ ಯಜ್ಞದ ಕುರಿ ಏನಂತೆ? ನಮ್ಮ ಯಹೂದ್ಯರದಲ್ಲ, ನಮ್ಮ ಪಸ್ಕದ ಕುರಿ ಕೊಯ್ದದೆ. ಆಮೇಲೆ ಅವರಂದ್ರೆ ಯಾರು? ಇಸ್ರಾಯೇಲರು. ಅವರು ಅಂದ್ರೆ ಯಹೂದ್ಯರಿಗೆ ಪ್ರತಿ ವರ್ಷ ಒಂದು ಕುರಿ ಬೇಕು. ಪ್ರತಿ ವರ್ಷ ಪಸ್ಕ ಹಬ್ಬ ಬರುವಾಗ ಒಂದೊಂದು ಕುಟುಂಬಕ್ಕೆ ಒಂದೊಂದು ಕುರಿ. ಯಾಕಂದ್ರೆ ದೇವರು ಆ ರೀತಿ ಅವ್ರಿಗೆ ಆಜ್ಞೆ ಮಾಡ್ದ, ಒಂದು ಕುಟುಂಬಕ್ಕೆ ಒಂದು ಕುರಿ. ಆದರೆ ನಮ್ಮ ಬಗ್ಗೆ ಪೌಲನ್ ಏನು ಹೇಳ್ತಾ ಇದ್ದಾನೆ ಅಂದರೆ, ನಮ್ಮ ಬಗ್ಗೆ ದೇವರ ವಾಕ್ಯ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಪಸ್ಕದ ಕುರಿಮರಿ ಆಗಲೇ ಕೊಯ್ಯಲ್ಪಟ್ಟಿದೆ. ನಾವು ಎಚ್ಚರಿಕೆಯಿಂದ ಇರ್ಬೇಕು ನೋಡಿ. ಯಾಕೆ? ಹೌದಂದ್ರಲ್ಲ, ನಾವು ಎಚ್ಚರಿಕೆಯಿಂದ ಇರ್ಬೇಕು ತಾನೆ. ಯಾಕೆ? ಹಳೆ ಒಡಂಬಡಿಕೆಯ ವಿಶ್ವಾಸಿಗಳು ಅಂದರೆ ಯಹೂದ್ಯರು, ಇಸ್ರಾಯೇಲರು ಪಸ್ಕದ ಕುರಿಯನ್ನು ಕಡಿದು ಅದನ್ನು ತಿನ್ನುವಾಗ ಅದರ ಜ್ಞಾನ ಅವ್ರಿಗಿರಲಿಲ್ಲ. ಅವರು ಅದನ್ನು ಏನು ತೋರಿಸ್ತಾ ಇದ್ರು ಅಂದರೆ, ಅವ್ರಿಗೆ ಗೊತ್ತಿಲ್ಲದೇ ದೇವರವ್ರ ಮೂಲಕ ಮುಂದೆ ನಾನೇ ಒಂದು ಕುರಿಮರಿಯನ್ನು ಅಂದರೆ ಯೇಸುವನ್ನು ಕಳಿಸ್ಕೊಡ್ತೀನಂತ ಪ್ರತಿಯೊಂದು ಪಸ್ಕದಲ್ಲಿ ಆತನು ಮಾತನಾಡ್ತಾ ಇದ್ದ. ಆದರೆ ನಮಗೆ ಅವರು ಪ್ರವಾದನೆಯಾಗಿ ತಿಂದಂಥ ಪಸ್ಕದ ಕುರಿಮರಿ ನಮ್ಮಲ್ಲಿ ಆಗಲೇ ನೆರವೇರಿದ ಪ್ರವಾದನೆ ಆಗಿದೆ, ನೆರವೇರಿಬಿಟ್ಟಿದೆ. ಅಂದಮೇಲೆ ಅವರಿಗಿಂತ ಹೆಚ್ಚಿಗೆ ನ್ಯಾಯ ತೀರ್ಪು ನಮಗುಂಟಾಗ್ತದೆ. ಯಾಕೆ? ಅವ್ರಿಗೆ ಏನು ಮಾಡ್ತಾ ಇದ್ರು ತಿಳಿದೇ ಇರಲಿಲ್ಲ. ಆದರೆ ನಿನಗೆ ಚೆನ್ನಾಗಿ ತಿಳಿದಿದೆ. ಅವರಿಗೆ ತಾವು ತಿಂತಾ ಇರೋದು ಕ್ರಿಸ್ತನನ್ನು ತೋರಿಸುವಂಥ ಕುರಿಮರಿ ಅನ್ನುವಂಥ ಪರಿಜ್ಞಾನ ಅವ್ರಿಗಿರಲಿಲ್ಲ. ಆದರೆ ನಿನಗಾದರೂ ನಾನು ಸೇವಿಸ್ತಾ ಇರುವಂಥ ರೊಟ್ಟಿ ಕ್ರಿಸ್ತನ ಶರೀರ, ನನಗಾಗಿ ಈಗಲೇ ಮುರಿಯಲ್ಪಟ್ಟಿರುವಂಥ ಶರೀರ ಅನ್ನುವಂಥ ಜ್ಞಾನ ನಿನಗಿರುವುದರಿಂದ ನಮಗೆ ಹೆಚ್ಚಿಗೆ ನ್ಯಾಯ ತೀರ್ಪುಂಟು. ನಂಬಿಕೆ ಇದ್ರೆ ಆಮೇಲೆ ನಮ್ದಾಗ ಹೇಳ್ತೀರ. ನಮ್ಮ ನ್ಯಾಯ ತೀರ್ಪು ಗಂಭೀರವಾದದ್ದು. ಯಾಕೆ? ಅವರಿಗೆ ಅದು ಕತ್ತಲೆಯಲ್ಲಿ ನುಡಿಯಲ್ಪಟ್ಟಿತ್ತು, ನಿನಗೆ ಬೆಳಕಿನಲ್ಲಿ ನುಡಿಯಲ್ಪಟ್ಟಿದೆ. ಎಚ್ಚೆತ್ತುಕೋ. ಅವರಿಗೆ ಒಗಟಿನಲ್ಲಿ ಮಾತನಾಡಲ್ಪಟ್ಟಿತ್ತು, ನಿನಗೆ ಒಗಟನ್ನ ಬಿಡಿಸಿ ಮಾತನಾಡಲಾಗಿದೆ. ನಿನಗೂ ನನಗೂ ಇರುವಂತ ನ್ಯಾಯ ತೀರ್ಪು ಅವರಿಗಿಂತಲೂ ಗಂಭೀರ. ಆಮೇಲೆ ಕೇಳ್ತಾ ಇದ್ದಿರ್ತಾನೆ. ಮುಂದೋದಮ್ಮ ಬೇಗ. ಅದಾವುದಂದರೆ ಕ್ರಿಸ್ತನೇ. ಆ ಪಸ್ಕದ ಕುರಿ ಯಾರು? ಕ್ರಿಸ್ತನೇ ನಮಗಾಗಿ ಕೊಯ್ಯಲ್ಪಟ್ಟಿದ್ದಾನೆ. ಮುಂದೆ ಆದ ಕಾರಣ ನಾವು ಹಳೆಯ ಹುಳಿಯನ್ನ ಅಂದರೆ ದುರ್ಮಾರ್ಗತ್ವ ದುಷ್ಟತ್ವ ಎಂಬ ಹುಳಿಯನ್ನು ಇಟ್ಟುಕೊಳ್ಳದೆ ಸರಳತೆ ಸತ್ಯತೆ ಎಂಬ ಹುಳಿ ಇಲ್ಲದ ಹುಳಿ ಅಂದ್ರೆ ಪಾಪಕ್ಕೆ ಇಲ್ಲಿ ಹೋಲಿಸಿ ಹೇಳ್ತಾ ಇದೆ. ಪಾಪವನ್ನ ತೆಗೆದು ಬಿಡ್ರಿ ಅಂತ. ತೆಗೆದು ಬಿಡೋಣ. ಓಕೆ, ಇಲ್ಲಿ ಒಂದು ಪಾಯಿಂಟ್ ಪ್ರೂವ್ ಆಯ್ತು. ಏನಂತೆ? ಪಸ್ಕ ಹಬ್ಬ. ಮುಂದೆ ಹೋದ್ರಿ. ಹುಳಿ ಇಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಹಬ್ಬವನ್ನು ಆಚರಿಸೋಣ. ಅಂದ್ರೆ ನಾವು ಪಸ್ಕ ಹಬ್ಬವನ್ನ ಆಚರಿಸತಕ್ಕದ್ದು. ಬೈಬಲ್ ಏನ್ ಹೇಳ್ತಾ ಇದೆ? ಹುಳಿ ಇಲ್ಲದ ರೊಟ್ಟಿಯನ್ನ ಇಟ್ಕೊಂಡ್ಬಿಟ್ಟು ನೀವೇನ್ ಮಾಡ್ರಿ ಅಂತ ಹೇಳ್ತಾ ಇದೆ? ಪಸ್ಕ ಹಬ್ಬವನ್ನು ಆಚರಿಸಿ. ಅಂದ್ರೆ ನೀನು ಪಸ್ಕ ಹಬ್ಬವನ್ನು ಆಚರಿಸಬೇಕು, ನೀವುಗಳು ಪಸ್ಕ ಹಬ್ಬ, ನಾನು ಪಸ್ಕ ಹಬ್ಬವನ್ನು ಆಚರಿಸಬೇಕು. ಆದ್ರೆ ಈಗ ಕುರಿಯನ್ನು ಕೊಯ್ಯೋ ಹಾಗಿಲ್ಲ. ಯಾಕಂದ್ರೆ ಆಗ್ಲೇ ನಮಗೋಸ್ಕರ ಇರುವಂತ ಪಸ್ಕದ ಕುರಿಯಾದಂತ ಯೇಸು ಸ್ವಾಮಿಯು ನಮಗೋಸ್ಕರ ಪಸ್ಕದ ಕುರಿಯಾಗಿ ಕೊಯ್ಯಲ್ಪಟ್ಟಿದ್ದಾನೆ. ಆತನು ಲೂಕನ ಬರೆದ ಸುವಾರ್ತೆಯಲ್ಲಿ ನಮಗೆ ಆಜ್ಞೆಯನ್ನು ಕೊಟ್ಟ. ಏನಂತ? ಲೂಕ 22:19 ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ. ಆ ಬಳಿಕ ಅವನು ರೊಟ್ಟಿಯನ್ನು ತೆಗೆದು, ಆ ಬಳಿಕ ಆತನು ನೋಡಿ, ದಯವಿಟ್ಟು ನೋಡಿ, ಆ ಬಳಿಕ ಆತನು ರೊಟ್ಟಿಯನ್ನು ತಗೊಂಡು ಅದನ್ನು ಮುರಿದು, ತಕ್ಕೊಳ್ಳಿ, ಇದರಲ್ಲಿ ತಿನ್ರಿ, ಇದು ನಿಮಗೋಸ್ಕರ ಮುರಿಯಲ್ಪಟ್ಟಿರುವಂತ ನನ್ನ ಶರೀರ. ಆತನ ಶರೀರ ಯಾವ ಶರೀರ? ಪಸ್ಕ ಹಬ್ಬದ ಕುರಿಮರಿಯ ಶರೀರ. ಆದ ಕಾರಣ ನಾವು ಈ ರೊಟ್ಟಿಯಲ್ಲಿ ತಿನ್ನುವಾಗ ನೇರವಾಗಿ ಸಾವಿರಾರು ವರ್ಷಗಳ ಹಿಂದೆ ದೇವರು ಪಸ್ಕ ಹಬ್ಬವನ್ನು ಏನು ನೇಮಿಸಿದ್ನೋ ಅದರಲ್ಲಿ ನಾವು ಪಾಲ್ಗೊಳ್ತಾ ಇದ್ದೇವೆ. ನಂಬಿಕೆಯಿಂದ ಪ್ರಕಟಣೆಯನ್ನು ಹೊಂದಿಕೊಂಡವರಾಗಿ ಇದರಲ್ಲಿ ಪಾಲ್ಗೊಳ್ಳುವಾಗ ಆ ಹಬ್ಬದ ಆಶೀರ್ವಾದ, ಆ ಹಬ್ಬದ ಅಭಿಷೇಕ ನಮ್ಮ ಮೇಲೆ ಹರಿದು ಬರ್ತದೆ. ಆಮೇಲೆ
ಅಂದ್ರೆ ಪಸ್ಕ ಹಬ್ಬವನ್ನು ನಾವು ಆಚರಿಸ್ತಕ್ಕದ್ದು. ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾನೆ? ತಕ್ಕೊಳ್ಳಿ, ತಿನ್ನಿ, ಇದು ನಿಮಗೋಸ್ಕರ ಮುರಿಯಲ್ಪಟ್ಟಿರುವಂತ ನನ್ನ ಶರೀರ. ಮುಂದಿನ ವಚನದಲ್ಲಿ ಹೇಳ್ತಾನೆ, ಪಾತ್ರೆಯನ್ನು ಎತ್ತಿ ಕರ್ತನಿಗೆ ಸ್ತೋತ್ರ ಮಾಡಿ ತೆಗೆದುಕೊಂಡು ಇದರಲ್ಲಿ ಪಾನ ಮಾಡ್ರಿ, ಇದು ಹೊಸ ಒಡಂಬಡಿಕೆಯ ರಕ್ತ. ಅಂದ್ರೆ ಪಸ್ಕ ಹಬ್ಬ ನಿಂತು ಹೋಗ್ಲಿಲ್ಲ. ಪಸ್ಕ ಹಬ್ಬ ನಿನ್ನಲ್ಲಿಯೂ ನನ್ನಲ್ಲಿಯೂ ಕರ್ತನ ಶರೀರದಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಮುಂದುವರೆದುಕೊಂಡು ಬರ್ತಾ ಇದೆ. ಅಂದ್ರೆ ಈಗ ನಾನು ಪಸ್ಕ ಹಬ್ಬದ ರೊಟ್ಟಿಯನ್ನ ಪಾತ್ರೆಯಲ್ಲಿ ಪಾನ ಮಾಡಬೇಕಾಗಿರೋದಾಗಿದ್ರೆ, ತಿಂದು ಪಾನ ಮಾಡಬೇಕಾಗಿರೋದಾಗಿದ್ರೆ, ಮೊದಲು ನಾನು ಪಸ್ಕ ಹಬ್ಬವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ನಿಜಾನ? ಪಸ್ಕ ಹಬ್ಬವನ್ನು ನಿಜವಾಗಿ ನಾನು ಅರ್ಥ ಮಾಡಿಕೊಂಡ್ರೆ ಕ್ರಿಸ್ತನ ನಿಜವಾದ ಪ್ರಕಟಣೆ ನನಗೆ ಅರ್ಥ ಆಗುತ್ತೆ. ಆ ಪ್ರಕಟಣೆ ನನಗೆ ಅರ್ಥ ಆಗಾದ್ರೆ ಆಗ ನಾನು ದೇವರ ರಾಜ್ಯವನ್ನ ತಿಳಿದುಕೊಂಡವನಾಗಿ ಆತನ ರೊಟ್ಟಿಯಲ್ಲಿಯೂ ಪಾನದಲ್ಲಿಯೂ ಪಾಲ್ಗೊಳ್ತೇನೆ. ಹಾಗಿದ್ರೆ ವಿಮೋಚನ ಕಾಂಡ 12ನೇ ಅಧ್ಯಾಯಕ್ಕೆ ಪಸ್ಕ ಹಬ್ಬವನ್ನ ಕಲಿತುಕೊಳ್ಳಿಕ್ಕೆ ಬರೋಣ. ವಿಮೋಚನ ಕಾಂಡ 12ನೇ ಅಧ್ಯಾಯ ಏನ್ ಹೇಳ್ತಾನೆ ನೋಡಿ. ಈ ವಾಕ್ಯದ ಕಡೆಗೆ ಧ್ಯಾನ ಕೊಡ್ರಿ, ಬೇಗ ಓದಮ್ಮ. 12:1 ಕೇಳಿ. ಐಗುಪ್ತ ದೇಶದಲ್ಲಿ ಯೆಹೋವನು ಮೋಶೆ ಆರೋನ, ಎಲ್ಲಿ? ಐಗುಪ್ತ ದೇಶದಲ್ಲಿ ಯೆಹೋವನು ಮೋಶೆ ಆರೋನರ ಸಂಗಡ ಮಾತನಾಡಿ ಇಂತೆಂದನು, ಹೀಗಂದನು, ಎಲ್ಲಾ ಮಾಸಗಳಲ್ಲಿ ಧ್ಯಾನ ಕೊಟ್ಟು ಕೇಳ್ರಿ. ಏನಂತೆ? ಎಲ್ಲಾ ಮಾಸಗಳು ಅಂದ್ರೆ ಎಲ್ಲಾ ತಿಂಗಳುಗಳಲ್ಲಿ ನಿನ್ನ ದುಃಖದ ಮಾಸ, ನಿನ್ನ ಲಾಸಿನ ಮಾಸ, ನಿನ್ನ ವೈರತ್ವದ ಮಾಸ, ನಿನ್ನ ನೋವಿನ ಮಾಸ, ಎಲ್ಲಾ ಮಾಸಗಳಲ್ಲಿ ಈ ಮಾಸ ಅಂದ್ರೆ ಯಾವ ದಿನ ನೀನು ಯೇಸುವನ್ನ ನೀನು ಯಜ್ಞದ ಕುರಿಮರಿಯನ್ನಾಗಿ ನಂಬಿ ನಿನ್ನ ರಕ್ಷಕನನ್ನಾಗಿ ಸ್ವೀಕರಿಸಿಕೊಂಡಿಯೋ ಅದೇ ನಿನ್ನ ಜನವರಿ, ಅದೇ ನಿನ್ನ ಮೊದಲನೇ ತಿಂಗಳು. ಯಾಕೆಂದ್ರೆ ಅಲ್ಲಿಂದ ನಿನಗೆ ಹೊಸ ಜೀವನ ಪ್ರಾರಂಭ ಆಯ್ತು. ಯೇಸು ದೇವರವ್ರಿಗೆ ಹೇಳ್ತಾ ಇದ್ದಾನೆ, ಎಲ್ಲಾ ಮಾಸಗಳಲ್ಲಿ ಇದು ನಿಮಗೆ ಮೊದಲನೆಯ ಮಾಸವಾಗಿರ್ಬೇಕು, ಇದು ನಿಮಗೆ ಮೊದಲನೇ ತಿಂಗಳಾಗಿರ್ಬೇಕು. ಯಾಕೆ? ಇಲ್ಲಿ ನಿಮ್ಮ ಗುಲಾಮತನ ಮುಗಿದೋಯ್ತು. ಯಾವ ದಿನ ನೀನು ಯೇಸುವನ್ನು ನಂಬುದು ಆ ದಿನ ಗುಲಾಮತನ ತೀರೋಯ್ತು. ಹೋದ್ರಮ್ಮ ಬೇಗ ಹೋಗ. ಇದೇ ನಿಮಗೆ ಆದಿ ಮಾಸವಾಗಿರಬೇಕು. ಇದೇ ನಿಮಗೆ ಆದಿ ಮಾಸ ಅಂದ್ರೆ ಮೊದಲನೇ ಮಾಸ, ಮೊದಲನೇ ತಿಂಗಳಾಗಿರ್ಬೇಕು. ಇದೇ ನಿಮಗೆ ಪ್ರತಿ ವರ್ಷದ ಮೊದಲನೆಯ ತಿಂಗಳಾಗಿರಬೇಕು. ಇದರ ವಿಷಯದಲ್ಲಿ ನೀವು ಧ್ಯಾನ ಕೊಟ್ಟು ಕೇಳ್ರಿ. ಇಸ್ರಾಯೇಲರ ಸಮೂಹಕ್ಕೆಲ್ಲ ಅಪ್ಪಣೆ ಮಾಡಬೇಕಾದದ್ದೇನೆಂದರೆ, ಏನಂತ ಅಪ್ಪಣೆ ಮಾಡ್ಬೇಕಂತ ನೋಡ್ರಿ. ಈ ತಿಂಗಳಿನ 10ನೆಯ ದಿನದಲ್ಲಿ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು, ಏನಂತೆ? ನಿಮ್ಮ ಗೋತ್ರ ಪ್ರತಿಯೊಂದು ಮನೆಯವರು, ಇವರು ತಮ್ಮ ಮನೆಗೆ, ಅವರು ತಮ್ಮ ಮನೆಗೆ, ಅವರು ತಮ್ಮ ಮನೆಗೆ, ಇವರು ತಮ್ಮ ಮನೆಗೆ, ತಮ್ಮ ಮನೆಗಳಿಗೆ ಮುಂದೆ ಒಂದೊಂದು ಕುರಿಮರಿಯನ್ನಾಗಲಿ ಆಡುಮರಿಯನ್ನಾಗಲಿ ತೆಗೆದುಕೊಳ್ಳಬೇಕು. ಕುಟುಂಬವು ಚಿಕ್ಕದಾಗಿದ್ದು ಪೂರಾ ಒಂದು ಮರೆಯನ್ನು ತಿನ್ನುವುದಕ್ಕೆ, ಬನ್ನಿ ಕುಟುಂಬದವ್ರು ಬೇಗ ಬನ್ನಿ. ಈಗ ಇಬ್ರೇ ಒಂದು ಕುರಿಯನ್ನ ಇಬ್ರು ತಿನ್ನೋದು ಹೇಗೆ? ಓದಮ್ಮ. ಪೂರಾ ಒಂದು ಮರಿಯನ್ನು ತಿನ್ನುವುದಕ್ಕೆ ಆಗದ ಪಕ್ಷಕ್ಕೆ, ಪೂರಾ ಒಂದು ಮರಿಯನ್ನು ತಿನ್ನದ ಆಗದ ಪಕ್ಷಕ್ಕೆ ನೆರೆಮನೆಯ ಕುಟುಂಬದೊಂದಿಗೆ ನೆರೆಮನೆ ಬರಬು. ಒಂದು ವೇಳೆ ಒಂದು ಕುರಿ ಮರಿಯನ್ನು ತಿನ್ನೋದಕ್ಕೆ ಒಂದು ಕುಟುಂಬ ಚಿಕ್ಕದಾಗಿರೋದಾಗಿದ್ರೆ ಹತ್ರ ಬಂದು ಏನಷ್ಟು ನಿಂತ್ಕೊಂಡ್ರೆ ಈಗ ಒಂದು ಕುಟುಂಬ ಆಗ್ಬೇಕು. ಏನಂತೆ? ನಿಮ್ಮ ನೆರೆಯವರೊಂದಿಗೆ ಸೇರಿ ಒಬ್ಬೊಬ್ಬನು ಇಷ್ಟಿಷ್ಟು ತಿನ್ನುವನೆಂದು ಗೊತ್ತು ಮಾಡ್ಕೊಂಡು ಜನಗಳ ಸಂಖ್ಯಾನುಸಾರ ಮರಿಯನ್ನು ತೆಗೆದುಕೊಳ್ಳಲಿ. ಥ್ಯಾಂಕ್ ಯು. ನೀವು ಒಬ್ಬರೇ ಕುರಿ ಮರಿ ಜಾಸ್ತಿ ಇದ್ರೆ ಒಬ್ಬರೇ ತಿನ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಾವೇನು ಮಾಡ್ಬೇಕಂತೆ? ನೀವು ಅವ್ರಿಗೆ ಏನು ಹೇಳಿದ್ರಂತೆ? ನಿಮ್ಮ ನೆರೆಯ ಮರಿ ಅವ್ರ ಜೊತೆಗೆ ಕುಡ್ಕೊಂಡು ಆ ಕುರಿಯಲ್ಲಿ ನೀವು ಪಾಲ್ಗೊಳ್ಬೇಕಂತೆ. ಇದೇನು ಬಿಡು, ಚಿಕ್ಕ ರೊಟ್ಟಿ ಇದೆ, ಟೆನ್ಷನ್ ಇಲ್ಲ. ಅದರ ನಿಜವಾದ ಅರ್ಥಕ್ಕೆ ಬರೋಣ ಮುಂದೆ. ಆ ಮರಿಯು ಪೂರ್ಣಾಂಗವಾದ 1 ವರ್ಷದ ಗಂಡಾಗಿರ್ಬೇಕು. ಕುರಿಗಳಿಂದಾಗಲಿ ಮುಂದೆ ಆಡುಗಳಿಂದಾಗಲಿ ಅದನ್ನು ತೆಗೆದುಕೊಳ್ಳಬಹುದು. ಮುಂದೆ ಈ ತಿಂಗಳಿನ 14ನೆಯ ದಿನದವರೆಗೆ ಅವುಗಳನ್ನು ಇಟ್ಟುಕೊಂಡಿದ್ದು ಆ ದಿನದ ಸಂಜೆಯ ವೇಳೆಯಲ್ಲಿ. ಯಾವಾಗ? ಆ ದಿನದ ಸಂಜೆ ವೇಳೆಯಲ್ಲಿ ಅಂದ್ರೆ ಮುಸ್ಸಂಜೆ. ಇಂಗ್ಲಿಷ್ನಲ್ಲಿ ಟ್ವೈಲೈಟ್ ಅಂದ್ರೆ ಮುಸ್ಸಂಜೆ ಅಂದ್ರೆ ಈ ಪಶ್ಚಿಮದಲ್ಲಿ ಸೂರ್ಯನು ಮುಳುಗುವಾಗ ಆಕಾಶ ಸ್ವಲ್ಪ ಕೆಂಪಾಗಿರ್ತದೆ, ಆದ್ರೆ ನಾವಿರುವಲ್ಲಿ ಆಗ್ಲೇ ಕತ್ತಲು ಬಂದ್ಬಿಟ್ಟಿರ್ತದೆ. ನೋಡಿದಿರಾ? ಅದಕ್ಕೆ ನಾವು ಮುಸ್ಸಂಜೆ ಅಂತೀವಿ, ಟ್ವೈಲೈಟ್ ಮುಸ್ಸಂಜೆ ಅಂತೀವಿ. ಮುಸ್ಸಂಜೆಯಲ್ಲಿ ಅದನ್ನು ಅವರು ಕೊಯ್ತಕ್ಕದಂತೆ. ಮುಂದೆ ಇಸ್ರಾಯೇಲರ ಸಮೂಹದವರೆಲ್ಲ ತಮ್ಮ ಕೂಟಗಳಲ್ಲಿ ಈಗ ಕೂಟ ಅಂತ ಯಾಕೆ ಕರಿತಾ ಇದ್ದಾರೆ? ಇಲ್ಲಿ ಬಾರಮ್ಮ ಬೇಗ ಬರ್ರಿ. ಈಗ ನಾವಿಬ್ಬರೇ ಕೂಡಿದ್ರೆ ಅದು ಕೂಟ ಆಗ್ತಾ ಇರಲಿಲ್ಲ, ಈಗ ಇವರು ಕೂಡ್ತಾ ಇದ್ದಾರೆ ನೋಡಿ. ಕುರಿ ಬಹಳ ದೊಡ್ಡದು, ಇಬ್ಬರಿಗೆ ತುಂಬಾ ಹೆಚ್ಚಿಗೆ ಆಗ್ಬಿಡ್ತದೆ. ಈಗ ಇದೇನಾಗ್ಬಿಡ್ತು? ಕೂಟ ಆಗ್ಬಿಡ್ತು. ಅವರು ತಮ್ಮ ಕೂಟಗಳ
ಕೂಟಗಳಲ್ಲಿ, ಅಂದರೆ ಯಾರ್ಯಾರ ಮನೆಯಲ್ಲಿ 2, 4, 6 ಯಾವ ರೀತಿ ಕುಟುಂಬಗಳು ಸೇರಿದ್ದಾರೋ, ಥ್ಯಾಂಕ್ ಯು, ಆ ಕೂಟಗಳಲ್ಲಿ ಅವ್ರು ಏನು ಮಾಡ್ಬೇಕಂತ ಅದನ್ನ ಕೊಯ್ತಕ್ಕದ್ದು. ಮುಂದೆ ಅವರು ಅವುಗಳ ರಕ್ತದಲ್ಲಿ, ಅದರ ರಕ್ತದಲ್ಲಿ ಸ್ವಲ್ಪವನ್ನು ತೆಗೆದುಕೊಂಡ್ಬಿಟ್ಟು ತಾವು ಆ ಭೋಜನವನ್ನು ಮಾಡುವ, ಯಾವ ಮನೆಯಲ್ಲಿ ಭೋಜನ ಮಾಡ್ತಾ ಇದ್ರು ಅದು ಇಂಪಾರ್ಟೆಂಟ್. ತಾಯಿ ಮನೆಗೆ ಹಚ್ಚಿ ಬಂದ್ಬಿಟ್ಟು ಗಂಡನ ಮನೆಯಲ್ಲಿ ಊಟದ ಮಾಡೋದಲ್ಲ. ಎಲ್ಲಿ ಭೋಜನ ಮಾಡ್ತಾ ಇದ್ದಾರೋ ಮನೆ ಬಾಗಿಲಿನ ಆ ಮನೆಯ ಬಾಗಿಲಿಗೆ 2 ನಿಲುವು ಕಂಬಗಳಿಗೂ, 2 ನಿಲುವು ಕಂಬಗಳಿಗೂ, ಮೇಲಿನ ಪಟ್ಟಿಗೂ ಹಚ್ಚಬೇಕು. ಇದರ ಅರ್ಥ ಒಂದೊಂದಾಗಿ ನಾ ಅರ್ಥ ಹೇಳ್ತೀನಿ. ಮುಂದೆ ಆ ರಾತ್ರಿಯಲ್ಲಿಯೇ ಆ ಮಾಂಸವನ್ನು ಭೋಜನ ಮಾಡಬೇಕು. ಆ ಮಾಂಸವನ್ನ, ಕೊಯ್ದಂತ ಕುರಿಯ ಮಾಂಸವನ್ನ ಭೋಜನ ಮಾಡಬೇಕು. ಅದನ್ನು ಬೆಂಕಿಯಲ್ಲಿ ಸುಟ್ಟು ಹುಳಿ ಇಲ್ಲದ ರೊಟ್ಟಿಯಿಂದ, ಪಾಪರಹಿತವಾದಂತಹ ರೊಟ್ಟಿ ಮತ್ತು ಕಹಿಯಾದ ಪಲ್ಯಗಳ ಸಂಗಡ ಊಟ ಮಾಡಬೇಕು. ಕಹಿಯಾದ ಪಲ್ಯ ಅಂದ್ರೆ ಏನ್ರಿ? ಹಾಗಲಕಾಯಿ, ಬಿಟ್ರ್ ಗಾಡ್, ಹಾಗಲಕಾಯಿ. ಅದರಲ್ಲಿ ಎಷ್ಟು ಮೆಡಿಸನ್ ಇದೆ ಅಂದರೆ ಅದರ 0.1% ಪ್ರಾಫಿಟ್ ಪೊಟ್ಯಾಟೊ ಅಲ್ಲಿಲ್ಲ. ಪೊಟ್ಯಾಟೊ ಏನಂತೀವಿ, ಆಲೂಗಡ್ಡೆ, ಅದರಲ್ಲಿಲ್ಲ. ಬೇವು ತುಂಬ ಕಹಿ. ಒಂದು ದಿನ ಎಲ್ಲಾದ್ರೂ ಗಾಯ ಹಚ್ಚಿದ್ರೆ ಸ್ವಲ್ಪ ಬೇವಿನ ತಪ್ಪಲ ತೊಗೊಂಡ್ಬಿಟ್ಟು ಅದ್ರ ಮೇಲೆ ಹಚ್ಚಿ ನೋಡಿ. ಬೆಳಿಗ್ಗೆ ಅಂದರೆ ಗಾಯನೇ ಇರಲ್ಲ. ಯಾರಿಗಾದ್ರೂ ಸ್ಕಿನ್ ಪ್ರಾಬ್ಲಮ್ ಆದರೆ ಏನು ಮಾಡಬೇಕಾಗಿಲ್ಲ, ಬೇವಿನ ತಪ್ಪಲು ತಗೊಂಡ್ಬಿಟ್ಟು ಬಾಯ್ಲಿಂಗ್ ನೀರಲ್ಲಿ ಹಾಕಿ ಸ್ನಾನ ಮಾಡಿ ಎಲ್ಲ ಹೋಗ್ಬಿಡ್ತದೆ. ಏನಂತೆ? ಹುಳಿ ಇಲ್ಲದ ರೊಟ್ಟಿ, ಕಹಿಯಾದ ಪಲ್ಯ. ಯಾಕಂದ್ರೆ ಅದರಲ್ಲಿ ತುಂಬ ಗುಣಪಡಿಸುವಿಕೆ ಲಕ್ಷಣಗಳಿದೆ, ಮೆಡಿಸಿನಲ್ಲಿದೆ. ಕಾರಣ ಹೇಳ್ತೀನಿ, ಅದಕ್ಕೆ ಬರ್ಲಿಕ್ಕಿದ್ದೀವಿ. ಪಾಪವನ್ನು ಬಿಡುವಾಗ ಬಹಳ ಕಹಿ ಅನ್ನಿಸ್ತದೆ. ಅದು ತುಂಬ ಕದ್ದು ಕುಡಿದ ನೀರು ತುಂಬ ರುಚಿ ಅಂತೆ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ. ಆದರೆ ಕದ್ದು ಕುಡಿದ ನೀರು ರುಚಿಯಾಗಿದ್ರೂ ಸಹ ತರೋದು ಮರಣವನ್ನೇ. ಪಾಪ ಬಿಡುವಾಗ ತುಂಬ ಕಷ್ಟ ಆಗುತ್ತೆ, ಆದರೆ ಸತ್ಯ ಅದು ಕಹಿ ಅನಿಸುತ್ತೆ. ಆದರೆ ಆ ಕಹಿಯಲ್ಲಿ ಎಷ್ಟು ಸತ್ವ ಅಂದರೆ ನಿನ್ನ ಜೀವಿತದಲ್ಲಿ ಕರ್ತನ ಆಶೀರ್ವಾದಗಳನ್ನು ತರಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅರ್ಥ ಆಯ್ತಾ? ಬೇಗ. ಮರುದಿನ ಬೆಳಗಿನವರೆಗೆ ಏನಾದರೂ ಉಳಿದ್ರೆ ಮರುದಿನ ಬೆಳಗಿನವರೆಗೆ ಅದರಲ್ಲಿ ಸ್ವಲ್ಪವನ್ನಾದರೂ ಮಿಗಿಸಕೂಡದು. ಅದರಲ್ಲಿ ಏನೂ ಮಿಗಿಸಕೂಡದು, ಉಳಿಸಬಾರ್ದು. ಬೆಳಗಿನವರೆಗೆ ಏನಾದರೂ ಮಿಕ್ಕಿದ್ರೆ, ಉಳಿದಿದ್ರೆ ಬೆಂಕಿಯಿಂದ ಸುಟ್ಟು ಬಿಡಬೇಕು. ಏನ್ ಮಾಡ್ಬೇಕಂತ? ಬೆಂಕಿಯಿಂದ. ಈ ಎಲ್ಲ ಸ್ಟೆಪ್ಸ್ ನೆನಪುಳಿತಾ? ಅಂದ್ರೆ ಕರ್ತನ ಭೋಜನಕ್ಕೂ ಈ ಸ್ಟೆಪ್ಸ್ಗಳಿಗೂ ಏನಾದರೂ ಸಂಬಂಧ ಇದೆಯಾ? ಅಲ್ವಾ? ಏನೋ ಕೇಳ್ತಾ ಇಲ್ಲ. ಮೊದಲನೇ ಸಂಬಂಧ ನೋಡ್ಕೊಳ್ಳೋಣ, ಬೇಗ ನೋಡ್ಕೊಳ್ಳೋಣ. ಈಗ ನೋಡಿ, ಮೊದಲನೇದಾಗಿ ಆದಿಕಾಂಡ 46ನೇ ಅಧ್ಯಾಯದ 34ನೇ ವಚನ ಓದಿ. ಚಿಕ್ಕಂದಿನಿಂದ ಇದುವರೆಗೂ ನಿನ್ನ ಸೇವಕರಾದ ನಾವು ನಮ್ಮ ಪೂರ್ವಿಕರ ಪದ್ಧತಿಯ ಮೇರೆಗೆ. ಯೋಸೆಫನು ಫರೋನಿಗೆ ಹೇಳ್ತಾ ಇದ್ದಾನೆ ನೋಡಿ. ಯೋಸೆಫನು ಯಾಕೋಬನ ಮಗ. ಈಗ ಎಲ್ಲಿದ್ದಾನೆ ಅವನು? ಐಗುಪ್ತ ದೇಶಕ್ಕೆ ಹೋಗಿದ್ದಾನೆ. ಅಲ್ಲಿಗ ಅವನು ಪ್ರೈಮ್ ಮಿನಿಸ್ಟರ್ ಆಗಿದ್ದಾನೆ. ಆಮೇಲೆ ಈಗ ಆತನ 11 ಜನ ಅಣ್ಣಂದಿರು ಅವನನ್ನು ಮಾರಿಬಿಟ್ಟವರು ಅವನ ಹತ್ರ ನಮಗೆ ಊಟ ಬೇಕಂತ ಬಂದಿದ್ದಾರೆ. ಅವ್ರ ದೇಶದಲ್ಲಿ ಬರಗಾಲ ಬಿದ್ದಿದೆ. ಈಗ ಅವನು ಹೋಗಿ ಅವರನ್ನು ಸ್ವೀಕರಿಸಿದ್ದಾನೆ. ಅವನ ಮುದಿಯಾದಂಥ ಆತನ ತಂದೆಯಾದಂಥ ಯಾಕೋಬನು ಈಗ ಅಲ್ಲಿ ಬಂದಿದ್ದಾನೆ. ಎಲ್ಲರೂ ಬಂದು ಫರೋನೇ ನೀನು ಯಾರು ಅಂತ ನನ್ನ ಕೇಳ್ತಿದ್ಯಲ್ಲ, ಇವನೇ ನಮ್ಮಪ್ಪ. ಹಲೋ, ಇವರೇ ನಮ್ಮ 11 ಅಣ್ಣಂದಿರು. ನೀನು ಯಾರಂತ ಕೇಳ್ತಾ ಇದ್ದಿಲ್ಲ, ಇವತ್ತು ನಿನಗೆ ಹೇಳ್ತೀನಿ, ನಾನು ಇಬ್ರಿಯನ. ಅವತ್ತು ಗೊತ್ತಾಯ್ತು ಫರೋನಿಗೆ, ತನ್ನ ಕನಸನ್ನು ಅರ್ಥ ಹೇಳಿದವನು ಒಬ್ಬ ಕುರಿ ಕಾಯೋ ಕೆಲಸ ಮಾಡುವಂಥ ಇಬ್ರಿಯನ. ಅದಕ್ಕೆ ಅವನೇನು ಹೇಳ್ದ ಅಂದರೆ, ಹೌದಾ, ಆಯ್ತು ಬಿಡು, ನೀನು ನಿನ್ನ ತಂದೆ ಜೊತೆಗೆ ನಿನ್ನ 11 ಅಣ್ಣಂದಿರು, ಅವರ ಹೆಂಡಿರು, ಅವರ ಮಕ್ಕಳ ಜೊತೆಗೆ ನನ್ನ ದೇಶದಲ್ಲಿ ಇದ್ದು ಬಿಡು ಅಂತ ಹೇಳಿದಾಗ, ಇಲ್ಲಿ ಯೋಸೆಫನ್ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ಪೂರ್ವಿಕರ ಪದ್ಧತಿಯ ಮೇರೆಗೆ ಪಶುಪಾಲಕರು ನಾವು. ಅಯ್ಯ, ಅರಸನಿಗೆ ಏನ್ ಹೇಳ್ತಾ ಇದ್ದಾನೆ? ಪೂರ್ವಿಕರ ಕಾಲದಿಂದ ಅರಸನೇ ನಾವು ಪಶುಪಾಲಕರು. ಮುಂದೆ ಪಶುಪಾಲಕರು ಐಗುಪ್ತರಿಗೆ ಅಸಹ್ಯವಾಗಿರುವುದರಿಂದ ಐಗುಪ್ತರಿಗೆ ನಾವು ಅಸಹ್ಯವಾದವರು. ಸಾಕ್ಬಿಡಮ್ಮ. ಏನ್ ಕೇಳ್ತಾ ಇದ್ದೀರಾ ನೋಡಿ, ದೇವರು ಐಗುಪ್ತರಿಗೆ ಅಸಹ್ಯವಾದವರು ಯಾರಂತೆ? ಪಶುಪಾಲನೆ ಮಾಡೋರು. ಕೇಳ್ತಾ ಇದ್ದೀರಪ್ಪ? ದೇವರು ಯಾರಿಗೆ ಇವ್ರ ಅಸಹ್ಯನೋ ಅವರಿಂದನೇ ಇವರನ್ನು ಆಶೀರ್ವದಿಸ್ತಾ ಇದ್ದಾನೆ. ಆಮೇನ್.
ಅಂದ್ರೆ ಕುರಿ ದನ ಕಾಯೋರು ಐಗುಪ್ತರಿಗೆ ಅಸಹ್ಯ ಅಂತೆ. ಅದಕ್ಕೆ ಯೋಸೆಫನ್ ಹೇಳ್ತಾ ಇದ್ದಾನೆ, ನಾವು ನಿಮ್ಮ ಜನರಿಗೆ ಅಸಹ್ಯ, ಯಾಕಂದ್ರೆ ನಾವು ಪಶುಪಾಲನೆ ಮಾಡೋರು, ನಿಮ್ಮ ಜನರು ಎಲ್ಲಾದ್ರೂ ಕಲ್ಲು ಹೊಡೆದು ನಮ್ಮನ್ನು ಕೊಂದಾರು. ಅಲ್ಲಿ ಗೋಷೆನ್ ಸೀಮೆಯಲ್ಲಿ ಯಾರೂ ಐಗುಪ್ತರಿಲ್ಲ, ಅದನ್ನ ಬಿಟ್ಬಿಟ್ಟಿದ್ದಾರೆ. ನೀನು ಅನುಮತಿ ಕೊಡೋದಾಗಿದ್ರೆ ನಾನು ನನ್ನ ತಂದೆಯವ್ರನ್ನ ಎಲ್ಲರನ್ನ ಕರ್ಕೊಂಡು ಹೋಗಿ ಅಲ್ಲಿ ವಾಸಿಸ್ತೀನಿ. ಎಲ್ಲರೂ ಬಿಟ್ಟಿರುವಂತ ಸ್ಥಳ ಗೋಷೆನ್. ಆದ್ರೆ ಭವಿಷ್ಯತ್ನಲ್ಲಿ ಆ ಗೋಷೆನ್ ಶಬ್ದ ಕೇಳಿದ್ರೆ ಐಗುಪ್ತರಿಗೂ ಐಗುಪ್ತದ ಅರಸನಿಗೂ ನಡುಕ ಬರಲಿಕ್ಕೆ ಪ್ರಾರಂಭ ಆಯ್ತು. ಈಗ ಏನಂತ ಹೇಳಿದನಂತೆ ದೇವರು ಮೋಶೆಗೂ ಆರೋನ ಸಂಗಡ ಮಾತನಾಡಿ ಏನು ಹೇಳ್ತಾ ಇದ್ದಾನೆ? ಮೊದಲೇ ನಂಬರ್ 1 ಏನು ಹೇಳ್ತಾ ಇದ್ದಾನೆ? ನೀವು 1 ವರ್ಷದ ಒಂದು ಕುರಿಯನ್ನ ನೀವು ನಿಮ್ಮ ಹಟ್ಟಿಯೊಳಗಿಂದ ತೆಗೆದುಕೊಳ್ಳತಕ್ಕದ್ದು. ಅದರ ಅರ್ಥ ಏನಾಯ್ತು? ಈ ಕುರಿ ಐಗುಪ್ತದಲ್ಲಿ ಸಿಕ್ಕಲ್ಲ, ಯಾಕಂದ್ರೆ ಅಲ್ಲಿ ಪಶುಪಾಲನೆ ಇಲ್ಲ, ಪಶುಪಾಲನೆ ಅವರಿಗೆ ಅಸಹ್ಯ, ಅದು ಹೊರಗಡೆ ಸಿಗ್ಬೇಕು. ಎಲ್ಲಿ ಸಿಗ್ಬೇಕು? ಇವರು ಹುಟ್ಟಿದಂದಿನಿಂದ ಪಶುಪಾಲನೆ ಮಾಡಿದವರು, ಇವರು ಗುಲಾಮರಾಗಿದ್ರು ಸಹ ಮನೆಯಲ್ಲಿ ಒಂದು ಆಡು ಕುರಿ ಇರೋದೇ. ಕೇಳ್ತಾ ಇದ್ದೀರಾ? ಹಳ್ಳಿಯಲ್ಲಿ ನೋಡಿ, ಹೊಲ ಗದ್ದೆ ಮಾಡಿದ್ರು ಚಿಂತೆ ಇಲ್ಲ, ಮನೆಯಲ್ಲಿ ಒಂದು 4 ಆಡು ಇರ್ತದೆ. ಅದೇ ತರ ಯಹೂದ್ಯರೇ, ಅದೇ ರೀತಿ ಇಸ್ರಾಯೇಲ್ರ ಮನೆಯಲ್ಲಿ ಅವರು ಗುಲಾಮರಾಗಿ ಐಗುಪ್ತರಿಗೆ ಸೇವೆ ಮಾಡ್ತಾ ಇದ್ರು ಸಹ ಮನೆಯಲ್ಲಿ ಕುರಿ ಆಡು ಸ್ವಾಭಾವಿಕ. ಇವರು ಕುರಿಮರಿಯನ್ನು ತೆಗೆದುಕೊಳ್ಳುವಾಗ ಎಲ್ಲಿಂದ ತಗೊಳ್ತಾರೆ? ತಮ್ಮ ಹಟ್ಟಿಯಿಂದ ತಗೊಳ್ತಾರೆ. ಎಲ್ಲಿಂದ ತಗೊಳ್ತಾರೆ? ತಮ್ಮಲ್ಲಿ ಅವರಲ್ಲಿ ಕುರಿಮರಿ ಇಲ್ಲ ಅಂದ್ರೆ ಅವ್ರ ಪಕ್ಕದವರಿಂದ ತಗೊಳ್ತಾರೆ. ಅದು ಐಗುಪ್ತದಿಂದ ಬರುವಂತದ್ದಲ್ಲ. ಅದೇ ರೀತಿ ನಮಗೋಸ್ಕರ ಬಲಿಯಾಗಿರುವಂತ ಪಸ್ಕ ಹಬ್ಬದ ಕುರಿಮರಿ ಆದಾತನು ಐಗುಪ್ತರಿಂದ ಅಲ್ಲ, ಈ ಲೋಕದಿಂದ ಅಲ್ಲ, ಪರಲೋಕದಿಂದ ಅದ್ಭುತವಾದ ರೀತಿಯಲ್ಲಿ ಪವಿತ್ರಾತ್ಮನಿಂದ ಗರ್ಭ ಧರಿಸಲ್ಪಟ್ಟು, ಅದು ಯಾವ ಸ್ತ್ರೀ? ಐಗುಪ್ತರ ಸ್ತ್ರೀ ಅಲ್ಲ, ಇಸ್ರಾಯೇಲರ ಸ್ತ್ರೀಯಲ್ಲಿ ಗರ್ಭ ಧರಿಸಲ್ಪಟ್ಟು, ಅದೇ ಇಸ್ರಾಯೇಲರ ಹಟ್ಟಿಯೊಳಗಿಂದ, ಅದೇ ಇಸ್ರಾಯೇಲರ ಸಂತತಿಯೊಳಗಿಂದ ದಾವೀದ ಕುಲದಿಂದ ಕುರಿಮರಿ ತೆರೆಯಲ್ಪಡ್ತು. ಅದು ಬರೀ ತೆರೆಯಲ್ಪಡಲಿಲ್ಲ, ಹುಟ್ಟಿದ್ದೆಲ್ಲಿ? ಯಾವ ರೀತಿಯಾಗಿ ಪಸ್ಕ ಹಬ್ಬದ ಕುರಿಮರಿ ಗೋದಲಿಯೊಳಗಿಂದ ತಕ್ಕೊಳ್ಪಡ್ತದೋ ಅದೇ ರೀತಿಯಾಗಿ ಈ ಕುರಿಮರಿ ಆದಾತನು ಗೋದಲಿಯಲ್ಲಿ ಜನಿಸಿದ, ಹಟ್ಟಿಯಲ್ಲಿ ಜನಿಸಿದ. ಆವಾಗಲೇ ನೋಡಿ, ಮರಿಯಳು ಗರ್ಭ ಧರಿಸಿರುವಾಗಲೇ ಜನಗಣತೆ ಆಗ್ಬೇಕಾ? ಅವಾಗಲೇ ಅಂತ ಪರಿಸ್ಥಿತಿ ಬರಬೇಕಾ? ಎಲ್ಲಾ ದೇವರ ಯೋಜನೆ. ಆತನು ಹುಟ್ಟಿದಂದಿನಿಂದ ನಾವು ಕ್ರಿಸ್ಮಸ್ಸಿಗೆ ಗೋದಲಿಯನ್ನು ಮಾಡ್ತೀವಿ, ಯೇಸು ಸ್ವಾಮಿ ಹುಟ್ಟಿದ ಅಂತ ಹೇಳ್ತೀವಿ. ಆದ್ರೆ ಆತನು ಹುಟ್ಟಿದ್ದು ಗೋದಲಿಯಲ್ಲಿ ಏನನ್ನ ಸಾರ್ಥ? ನಾನೇ ಆ ಪಸ್ಕದ ಕುರಿಮರಿ. ಯಾವ ರೀತಿಯಾಗಿ ಪಸ್ಕದ ಕುರಿಮರಿ ತೆಗೆದುಕೊಳ್ಳಲ್ಪಡ್ತಾ ಇತ್ತು, ಅದೇ ರೀತಿಯಾಗಿ ಯೇಸು ಸ್ವಾಮಿ ಆ ಹಟ್ಟಿಯೊಳಗೆ ಜನಿಸಿ ಪಸ್ಕದ ಕುರಿಯಾಗಿ ಹುಟ್ಟಿ ಬಂದ. ಅದು ಕ್ರಿಸ್ಮಸ್ಸಿನ ಗೋದಲಿ ಅಲ್ಲ ರೀ, ಪಸ್ಕ ಹಬ್ಬದ ಗೋದಲಿ ಅದ. ನೀನು ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳುವಾಗ ಎಚ್ಚರಿಕೆಯಿಂದಿರು. ಯಾಕೆಂತಂದ್ರೆ ಸುಮ್ಮನೆ ಹೌರವಾಗಿ ಪಾಪದಲ್ಲಿದ್ದುಕೊಂಡು ಏನು ಬಿಡು ಅಂತ ತಕೊಳ್ಳಿಕ್ಕೆ ಹೋಗ್ಬೇಡ. ಅವರಿಗಿಂತ ನಿನ್ನ ನ್ಯಾಯ ದಂಡನೆ ದೊಡ್ಡದು. ಅವರಿಗೆ ಗೊತ್ತೂ ಇರಲಿಲ್ಲ ಆ ಹಟ್ಟಿಯೊಳಗಿಂದ ಯಾಕೆ ಅವ್ರು ಕುರಿಮರಿಯನ್ನು ತರಿತಾ ಇದ್ದಾರೆ ಎಂದಾಗಿ. ನಿನಗಾದ್ರೂ ಚೆನ್ನಾಗಿ ಗೊತ್ತಿದೆ ಯೇಸು ಸ್ವಾಮಿ ಹಟ್ಟಿ ಯಾಕೆ ಹುಟ್ಟು ಬಂದ? ಯಾಕಂದ್ರೆ ಆತನ ಪಸ್ಕದ ಕುರಿಮರಿ. ಅಂದರೆ ನಿನ್ನ ನ್ಯಾಯ ತೀರ್ಪು ದೊಡ್ಡದು. ಈಗ ನೀವು ಕ್ರಿಸ್ಮಸ್ಸಿಗೆ ಕ್ರಿಬ್ ಮಾಡಬೇಡಿ, ಪಸ್ಕ ಹಬ್ಬಕ್ಕೆ ಕ್ರಿಬ್ ಮಾಡಿ. ಯಾಕೆ? ಆತನು ಹುಟ್ಟಿದ್ದೇ ಪಸ್ಕದ ಕುರಿಮರಿಯಾಗಿ.